ನೀನು ಈ ಮನೆಗೆ ಬಯಸದೆ ಬಂದ ಅತಿಥಿ ಅನ್ನೋದು ನೆನಪಿರಲಿ. ನಿನ್ನ ಗಂಡ ಬರೋವರೆಗೂ ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತಂದ್ರೆ ನೀನು ಇಲ್ಲಿ ಅಧಿಕಾರ ಚಲಾಯಿಸ್ಲಿ ಅಂತಲ್ಲ. ಮೈ ಬಗ್ಸಿ ಕೆಲಸ ಮಾಡಿಕೊಂಡು ತಗ್ಗಿ ಬಗ್ಗಿ ಇರ್ತೀನಿ ಅಂತಂದ್ರೆ ಸರಿ. ನನ್ನ ಸೊಸೆ ಮೇಲೇನಾದ್ರೂ ದರ್ಪ ತೋರಿಸೋದಕ್ಕೆ ಹೊರಟ್ರೆ ಜುಟ್ಟು ಹಿಡಿದು ಆಚೆಗೆ ದಬ್ಬುತ್ತೀನಿ, ಹುಷಾರ್. ಆಗ್ಬೇಕಾಗಿದ್ದೆ ನಿನ್ಗೆ. ಅಮ್ಮಂಗೆ ಎದುರು ಮಾತಾಡಿದ್ರೆ ತಾತ ಮಾತ್ರ ಅಲ್ಲ, ಇನ್ಮೇಲೆ ನಾನು ಸುಮ್ಮನಿರಲ್ಲ. ಅಲ್ಲ ತಾತ, ಇಷ್ಟೊತ್ತಲ್ಲಿ ಬಾಯ್ ಮುಚ್ಚು. ತುಳಸಿ, ಸುಸ್ತಾಗಿರ್ತೀಯ, ಕೈ ಕಾಲು ತೊಳ್ಕೊಂಡು ಬಾ, ಊಟ ಮಾಡೋಣ. ನಿಮಿಷ ಇಟ್ಕೊಳ್ಳಿ. ಅರೆ, ನಾನೇನು ಮಾಡ್ತಿದ್ದೀನಿ? ವೇದ ಅಂತ ಹೇಳಿದ ಹಾಗೆ ನನ್ನ ಮನಸ್ಸಲ್ಲಿ ನೋ ಇಲ್ಲ. ಬೆಸ್ಟ್ ಫ್ರೆಂಡ್ ಕಂಪನಿನ ನೆನೆಸ್ಕೊಂಡು ಸಂಭ್ರಮ ಪಡಬಾರ್ದು ಅಂತ ಎಲ್ಲೂ ನಿಯಮ ಇಲ್ವಲ್ಲ ಮಾವ. ಬಾಪುಣಿ, ಬೆಳಗ್ಗೆ ಹೋಗುವಾಗ ಗಡಿಬಿಡಿಲಿದ್ರಿ ಅಂದ್ಕೊಂಡು ಕೆಲಸ ಎಲ್ಲ ಆಯ್ತಾ? ಹೋಗ್ಬೋಡಿ. ಆದರೆ ತುಳಸಿಯವ್ರಿಗೆ ಒಂದು ಒಳ್ಳೆ ವೆಲ್ಕಮ್ ಕೊಡಬೇಕು ಅಂತಿದ್ದೆ, ಅದು ಸಾಧ್ಯ ಆಗಿಲ್ಲ. ಬೆಳಗ್ಗೆ ಹೋಗುವಾಗಲೂ ತುಳಸಿ ಅಮ್ಮ ನೆನ್ಸ್ಕೊಂಡ್ರಿ, ಈಗಲೂ ಅವ್ರ ಬಗ್ಗೆ ಹೇಳಿದ್ರಿ. ಇವತ್ತು ದಿನ ಶುರು ಆಗಿದ್ದು ಮುಗಿತಿರೋದು ಎಲ್ಲ ಅವ್ರ ನೆನಪಲ್ಲೇ ನೋಡಿ. ಮಾವ, ನೀವೇನೇ ಹೇಳಿ ನಿಮ್ಗೊಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ಈಗೇನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಾ? ನಾಳೆ ಕೊಡಿ. ಅಯ್ಯೋ, ನಾಳೆ ಎಲ್ಲಾಗತ್ತೆ? ನಾಳೆ ಮಾರ್ಕೆಟ್ಗೆ ತರಕಾರಿಗೆ ಆರ್ಡರ್ ಕೊಡೋಕೆ ಹೋಗಬೇಕು. ಒಂದು ಕೆಲಸ ಮಾಡ್ತೇನೆ, ತುಳಸಿಯವ್ರಿಗೆ ಮಾರ್ಕೆಟ್ಗೆ ಬರಕ್ಕೆ ಹೇಳ್ತೀನಿ. ಹಾಗೆ ಮಾಡಿ ಮಾವ. ಈಗ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಕೋಳಿ. ರೂಮ್ ತುಂಬ ಚೆನ್ನಾಗಿದೆ ಪೂರ್ಣಿ. ಓಹ್ ಸಾರಿ, ನಾನು ನಿಮ್ಮನ್ನ ಪೂರ್ಣಿ ಅಂತ ಕರೆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್, ಹಾಗೆ ಕರಿ. ಎಲ್ಲರೂ ನನ್ನ ಹಾಗೆ ಕರೆಯೋದು. ಹೊಸ ಜಾಗ ಅಲ್ವಾ, ಕಂಫರ್ಟಬಲ್ ಆಗಿದೆಯಾ ತಾನೆ? ಆ್ಯಕ್ಚುಲಿ ನಾನು ಅದೇ ವಿಷಯ ಮಾತಾಡಕ್ಕೆ ಬಂದೆ. ಗೆಸ್ಟ್ ರೂಮಲ್ಲಿ ತುಂಬ ಭಯ ಆಯಿತು. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಪೂರ್ಣಿ. ಓ ಹೌದಾ? ಫಸ್ಟ್ ಡೇ ಅಲ್ವಾ, ಅದಕ್ಕೆ ಹಾಗಾಗಿರುತ್ತೆ. ಇಲ್ಲ ಪೂರ್ಣಿ, ನಂಗೆ ಸ್ವಲ್ಪ ಭಯ ಇದೆ. ನಿಧಿನ ಬೆಳಗ್ಗೆ ಕೇಳಿದ್ರೆ ಅವಳು ಎಕ್ಸಾಮ್ ಇದೆ, ಓದ್ಕೋಬೇಕು ಅಂತ ಹೇಳಿದ್ಲು. ಶಾರ್ವರಿ ಎತ್ತನ್ ಕೇಳಿದ್ರೆ ಮಹೇಶ್ ಅಂಕಲ್ನ ಒಬ್ಬರನ್ನೇ ಬಿಟ್ಟು ಗೆಸ್ಟ್ ರೂಮಲ್ಲಿ ಮಲ್ಗ್ಲಿಕ್ಕಾಗಲ್ಲ ಅಂದರು. ಸೊ ನಿಮಗೆ ಓಕೆ ಅಂದರೆ ನಾನು ನಿಮ್ಮ ರೂಮಲ್ಲೇ ಮಲ್ಕೊಳ್ಳ ಪ್ಲೀಸ್? ಇಟ್ಸ್ ಓಕೆ ದೀಪಿಕಾ, ನಿನಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲೇ ಮಲ್ಕೋ. ಆದರೆ ನಾನು ನಿಮ್ಮನ್ನ ಅವಿನಾಶ್ ಅವ್ರನ್ನ ದೂರ ಮಾಡಿದ ಹಾಗಾಗತ್ತೇನೋ ಅಂತ. ಒಳ್ಳೆ ದೀಪಿಕಾ, 4 ದಿನ ಬೇರೆ ಬೇರೆ ರೂಮಲ್ಲಿದ್ರೆ ದೂರ ಆಗೋ ಸಂಬಂಧನ ಹೇಳು ನಮ್ದು. ಅವೇ ಅರ್ಥ ಮಾಡ್ಕೋತಾರೆ. ನಾನೇ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.
ನಿಜ ಇಲ್ಲ ಪೂರ್ಣಿ, ಆಗ್ಲೇ ಕಿಚನಲ್ಲಿ ನಡೆದಿದ್ದು ನೋಡಿದ್ರೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಗೆಲ್ಲ ಅನ್ಕಂಫರ್ಟಬಲ್ ಆಯ್ತೇನೋ ಅಂತ ತುಂಬ ಫೀಲ್ ಆಯಿತು. ಆದರೆ ರಾತ್ರಿಗೆ ನಾನು ಹೇಳಿದ ಡಿನ್ನರ್ನ ಮಾಡ್ಸೋಣ ಅಂತ ಹೇಳಿದ್ರಲ್ಲ, ಸಮಾಧಾನ ಆಯಿತು. ಒಂದು ಮನೆ ಅಂದಮೇಲೆ ಎಲ್ಲರಿಷ್ಟಕ್ಕೂ ಬೆಲೆ ಕೊಡಬೇಕು ಅಲ್ವಾ ದೀಪಿಕಾ? ನೀನು ಕಂಫರ್ಟಬಲ್ ಆಗಿರು. ಮದುವೆಗೂ ಮುಂಚೆ ನಿನಗೂ ಅಬ್ಬಿಗೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಕ್ಕಿದೆ. ಇದು ಮತ್ತೆ ಸಿಗಲ್ಲ. ಎಂಜಾಯ್. ಪೂರ್ಣಿ, ಲಾಸ್ಟ್ ಟೈಮ್ ನಾನು ಮನೆಗೆ ಬಂದಾಗ ನಿಮ್ಮ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ. ಅವತ್ತು ಅಭಿನೂ ಬೇಜಾರಲ್ಲಿದ್ದ. ಅದು ಅಲ್ಲದೆ ಕೆಸನ್ಕೆ ದೀಪಿಕಾ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈಗ ನೀನು ನಮ್ಮ ಫ್ಯಾಮಿಲಿ ಒಬ್ಳು. ಅದು ಹೋಗ್ಲಿ ದತ್ತಣ್ಣ, ಹೋದ ಸಲ ನಾನೇ ತರಕಾರಿ ತಗೊಳ್ಳೋಣ ಅಂದರೆ ನೀನು ಬೇಡ ಅಂದೆ. ಈಗ ನೀನೇ ತರಕಾರಿ ತಗೊಳ್ಳೋಣ ಅಂತ ಬಂದಿದೀಯ. ಈಗ ನೀನು ತರಕಾರಿ ತಗೊಂಡ್ರೆ ಆ ಚೀಲ ಹೊರಕ್ಕಾಗತ್ತಾ ನಿನಗೆ? ಆ ಚಿಂತೆ ಮಾಡಬೇಡ ಶೇಷು, ಅದಕ್ಕೆ ವ್ಯವಸ್ಥೆ ಮಾಡೇ ಇದ್ದೀನಿ. ಅಂದರೆ ತರಕಾರಿ ಚೀಲನ ಸಂಧ್ಯಾನ ಕೈಲಿ ಬರೆಸ್ತೀಯ? ಕೇಳ್ತೀಯಲ್ಲ ಶೇಷು, ಇವತ್ತು ಮಾರ್ಕೆಟ್ಗೆ ಬಂದಿರೋ ಕಾರಣನೇ ಅದು. ಅಲ್ಲ ಕಣೋ, ತುಳಸಿ ಅಂತ ಸಾಧ್ವಿ ತಾಯಿ ಸಿಕ್ಕಿದ್ದಾಳೆ ಅಂತ ಸುಳ್ಳು ಹೇಳಿ ಹಣ ಹೊಡೆಯೋಳಿಗೆ ನೀರಿನ ಬೆಲೆ ಏನು ಅಂತ ಅರ್ಥ ಆಗಲಿ ಬಿಡು. ಆದರೂ ದತ್ತಣ್ಣ ಪಾಪ ಅಮ್ಮನ ಮನೆಗೆ ಅಂತ ಬಂದಿದ್ದಾಳೆ. ನೆಗದ ಬೆತ್ತು ಅಮ್ಮನ ಮನೆ ಅಂತ ನೋಡೋ ಶೇಷು, ಅವಳು ಈ ಸಲನೂ ಏನಾದ್ರು ನಾಟಕ ಆಡ್ಕೊಂಡೇ ಬಂದಿರ್ತಾಳೆ. ಆದರೂ ನಾನು ಸುಮ್ಮನೆ ಇರೋದು ಯಾತಕ್ಕೆ ಹೇಳು? ತುಳಸಿ ಮುಖ ನೋಡ್ಕೊಂಡು ಅಂದ್ಕೊಂಡ್ಯಾ? ಖಂಡಿತ ಅಲ್ಲ ಶೇಷು. ಸುಮ್ಮನೆ ಬಿಟ್ರೆ ಈ ಓಡ್ ಹೋದವಳು ಏನಾದರೂ ಒಂದು ನೆಪ ಮಾಡಿಕೊಂಡು ಮನೆಗೆ ಬರ್ತಾನೆ ಇರ್ತಾಳೆ. ಅದಕ್ಕೇನೆ ಈ ಸಲ ಮನೆಗೆ ಬಂದಿರೋವಾಗ ಈ ಮನೆ ಸಹವಾಸನೇ ಸಾಫು ಅನ್ಸೋಷ್ಟು ದುಡಿಸ್ಬಿಡ್ತೀನಿ ಅವಳ ಕೈನಲ್ಲಿ. ನೋಡ್ತಾ ಇರು. ಪಾಪ ಸೋಗ್ಲಾಡಿ ತುಳಸಿ ಇಲ್ಲದೆ ಹೋದ್ರೂ ಮನೇನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ಅಂತೀಯ. ಆದ್ರೆ ಇವಳು ಅವಳಿಗೆ ಕೆಲಸ ಹೇಳ್ತಾಳೆ. ಸಾಲದು ಅಂತ ಆ ತುಳಸಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ನೋಡೋ, ಈ ಓಡ್ ಹೋದವಳಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಅದಕ್ಕೆ ಈಗ ಅವಳು ಪಾಠ ಕಲಿಸ್ತಾ ಇದ್ದೆ. ಪಾಪ ಸೋಗ್ಲಾಡಿ ತಾನೇ ತರಕಾರಿ ತರ್ತೀನಿ ಅಂತಂದ್ರು, ನಾನೇ ಬೇಡ ಅಂದೆ. ಇನ್ನೀ ಓಡ್ ಹೋದವಳ ಹತ್ರ ದುಡ್ಡು ಕೊಟ್ಟು ತರಕಾರಿ ತಗೊಂಡು ಬಾ ಅಂತಂದ್ರೆ ಅದಕ್ಕೂ ಪಂಗನಾಮ ಹಾಕ್ಬಿಡ್ತಾಳೆ. ಅದಕ್ಕೆ ನಾನು ಜೊತೆಲೇ ಬಂದೆ. ಅದೇ ಕಿಲಾಡಿ ದತ್ತಣ್ಣ ನೀನು. ಮತ್ತೆ ನಾನು ಅವಳು ತಾತ ಅಲ್ವಾ? ಏ ಓಡೋದವಳೆ. ಈ ಕಡೆನೆ ಹೊಡುವ ಶೇಷು. ಹೋಗ್ಲಿ ಬಿಡು ದತ್ತಣ್ಣ. ಹಾಗೆಲ್ಲ ಬಿಟ್ಬಿಡೋಕ್ಕಾಗುತ್ತೇನೋ? ನಾವು ಅವಳನ್ನ ಮಕ್ಕಳ ಕಳ್ಳಿ ಅಂತ ತಪ್ಪು ತಿಳ್ಕೊಂಡಿದ್ವಿ. ಅವಳು ಒಳ್ಳೆಯವಳು ಅಂತ ಗೊತ್ತಾದ್ಮೇಲೆ, ಅಮ್ಮ ನೀನು ಮಕ್ಕಳ ಕಳ್ಳಿ ಅಲ್ಲ, ನಾನು ತಪ್ಪು ತಿಳ್ಕೊಂಡಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಅದು ಕೇಳೋಣ ಅಂತ ನಾ ಬಂದ್ರೆ ಅವಳು ಕಾಣಿಸ್ತಾನೆ ಇಲ್ಲ, ಓಡೋಗಿದ್ದಾಳೆ. ಏನೋ ಆ ಮಟ್ಟಕ್ಕೆ ಹೆದರ್ಸಿದ್ಯಾ ಬಿಡು. ಹೆದರ್ಸೋದಂತೆ ಹೇಗೆದು ಬಿತ್ತು. ಭಾರವಾಗಿದೆಯಾ? ನಾನು ಇಟ್ಕೊಳ್ಳೇನಮ್ಮ? ಆಹಾ, ಇವನ್ ಕೇಳಿಬಿಟ್ಟ ಅವಳು ಕೊಡೋಕೆ ಹೊರಟಳು. ಶೇಷು, ನೀನು ನಿನ್ನ ಭಾರ ಹೊತ್ಕೋ, ಚೀಲದ ಭಾರನ ಓಡ್ ಹೋದವಳು ಹೊತ್ಕೋತಾಳೆ. ಎಲ್ಲಿ ಹೋದ್ಲು ಈ ಮಕ್ಕಳ ಕಳ್ಳಿ? ನಿನಗೆ ಗೆಸ್ಟ್ ರೂಮಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಅದಕ್ಕೆ ಜೊತೆ ಇರ್ತೀಯ ಅಂತ ಚಿಕ್ಕಮ್ಮ ಹೇಳಿದ್ರು. ಹೋಪ್ ಯು ಕಂಫರ್ಟೇಬಲ್ ನಾವು. ಯಾ ಅಭಿ, ಐ ಆಮ್ ಸೋ ಕಂಫರ್ಟೇಬಲ್. ಯು ನೋ ವಾಟ್, ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತಿಗೆ ನಾವಿಬ್ರು ಮೀಟ್ ಮಾಡಿ ಎಕ್ಸಾಕ್ಟ್ಲಿ 3 years ಆಯಿತು.
3rd ಆನಿವರ್ಸರಿ ಅನ್ಕೋ, ಅದಕ್ಕೆ ನಿನ್ಗೊಂದು ಚಿಕ್ಕ ಗಿಫ್ಟ್ ತಂದಿದ್ದೀನಿ. ಸಾರಿ, ನಿಂಗೆ ಸ್ಪೇಸ್ ಬೇಕು ಅಂತ ಹೇಳಿದ್ದೆ, ನಾನು ಬಂದು ಡಿಸ್ಟರ್ಬ್ ಮಾಡಿದ್ನೇನೋ. ಐ ವಿಲ್ ಗೋ. ದೀಪಿಕಾ, ಬೇರೆಯವ್ರ ಕಣ್ಣಿಗೆ ನೀ ಹೇಗೆ ಕಾಣಿಸ್ತೀನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕಣ್ಣಿಗೆ ಯು ಆರ್ ದ ಬೆಸ್ಟ್ ಗರ್ಲ್ ಫ್ರೆಂಡ್. ಲಾಸ್ಟ್ ಟೈಮ್ ನಾನು ನಿನ್ನ ಜೊತೆಗೆ ತುಂಬಾ ರೂಢಾಗಿ ನಡ್ಕೊಂಡೆ, ಬಟ್ ಸ್ಟಿಲ್ ನೀನು ನಮ್ಮನೇಲಿ ಇರೋದಕ್ಕೆ ಬಂದಿದ್ಯಾ. ನಾವು ಮೀಟ್ ಮಾಡಿರೋದನ್ನ ನೆನ್ಸ್ಕೊಂಡು ನನಗೆ ವಿಶ್ ಮಾಡಿದ್ಯಾ. ಐ ಆಮ್ ರಿಯಲಿ ಸಾರಿ ನಾನು ನಿನಗೆ ಹರ್ಟ್ ಮಾಡಿದ್ದಕ್ಕೆ. ಯಾಕೋ ಚೋಟು, ಏನಾಯ್ತು? ಒಂದ್ಸಲ ಕೇಳ ಮಾಡಿ ಸ್ನಾಕ್ಸ್ ಕೊಟ್ಬಿಟ್ಟರೆ ಮುಗ್ದೋಯ್ತಾ? ಯಾಕೋ ಹಾಗೆ ಹೇಳ್ತಿದ್ಯಾ? ಇನ್ನೇನ್ ಬೇಕಿತ್ತು? ಆಟದಿಲ್ವಾ? ಸಾರಿ ಚೋಟು, ಕೆಲ್ಸ ಇದೆ ಕಣೋ. ಎಲ್ರಿಗೂ ಕೆಲ್ಸ. ಬೀದಿಲಿ ಫ್ರೆಂಡ್ಸ್ ಜೊತೆ ಆಟಾಡ್ತೀನಿ ಅಂದ್ರೆ ಅಮ್ಮ ಬಿಡಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ಅಡ್ಗೆ ರೆಡಿ ಆಗ್ಬಿಡತ್ತೆ. ತಾತ ಮನೆಗ್ ಬಂದ್ರೆ ಊಟ ರೆಡಿನಾ ಅಂತ ಕೇಳ್ತಾರಲ್ವಾ, ಅಷ್ಟೊಳಗ್ ಮುಗಿಸ್ಬಿಡ್ಬೇಕಲ್ವಾ? ಆಯ್ತು, ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ಆ ಫ್ರೆಂಡ್ ವಿತ್ ಮರಕ್ ಹೋಗಿದ್ದಾರೆ. ದತ್ತ ತಾತ ನಮ್ ತಾತ ಇಬ್ರು ಫ್ರೆಂಡು. ಇನ್ನು ರುಸಿ ಆಂಟಿನೂ ನನ್ನ ಜೊತೆ ಆಟಾಡೋರು. ಈಗ ಅವ್ರಿಗೂ ಹೊಸ ಫ್ರೆಂಡ್ ಸಿಕ್ಕಾಯ್ತು. ಇನ್ನು ನಂಗೆ ಯಾರೂ ಇಲ್ಲ. ಚೋಟು, ಏನ್ ಹೇಳ್ತಿದ್ಯೋ? ತುಳಸಿ ಆಂಟಿಗೆ ಹೊಸ ಫ್ರೆಂಡಾ? ಯಾರು ಅದು? ನಿಮಗ್ ಗೊತ್ತಿಲ್ವಾ? ಮಾಧವ್ ಸರ್ ಇದಾರಲ್ಲ, ಅವರು ತುಳಸಿ ಆಂಟಿ ಫ್ರೆಂಡ್ ಅಂತೆ. ನಿನಗ್ ಯಾರೋ ಹೇಳಿದ್ದು? ಯಾರು ಹೇಳಿಲ್ಲ. ನಮ್ಮಮ್ಮ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ರು. ನಾನು ಕೇಳಿಸ್ಕೊಂಡೆ. ಏನಂತ ಮಾತಾಡ್ತಿದ್ರು ಚೋಟು? ಮಾಧವ್ ಅಂಕಲ್ ನಿನ್ನೆ ರಾತ್ರಿ ಅವ್ರ ಸ್ಕೂಟರಲ್ಲಿ ತುಳಸಿ ಆಂಟಿನ ಅವ್ರ ಮನೆಗ್ ಬಿಟ್ಟರಂತೆ. ಅವರಿಬ್ರು ತುಂಬಾ ಫ್ರೆಂಡ್ ಆಗಿದ್ದಾರಂತೆ. ಹಲೋ, ಏನಮ್ಮ ಸೊಪ್ಪಿಗೆ ಎಷ್ಟು? 50 ರೂಪಾಯಿ. ನಗದು ಬೇತು. ಪಾಲಕ್ಕು ಕಟ್ಟಿಗೆ 50 ರೂಪಾಯ. ಪಕ್ಕದ ಅಂಗಡಿಯಲ್ಲಿ 20 ರೂಪಾಯಿ ಅಂತಾರೆ. ನೀನು 2.5 ಕಟ್ಟು ಬೆಲೆ ಹೇಳ್ತಾ ಇದೆಯಲ್ಲಮ್ಮ. ಹೋಗ್ಲಿ, ಎಲ್ಲ ಒಂದು ಅರ್ಧ ಕಟ್ ಕೊಡ್ತೀಯಾ? ಅಯ್ಯೋ ದೇವ್ರೆ, ಆ ಸೊಪ್ಪು ಕಟ್ ಮಾಡ್ಕೊಡಕ್ ಹೋಗಿ ನಾನೇ ಸಿಕ್ಕಾಕೊಳ್ತೀನಿ ಇವಾಗ. ಇಲ್ಲ, ಇಷ್ಟು ದೊಡ್ಡ ಕಟ್ಟು ತಗೊಂಡು ನಾನೇನು ಹಸುಗೆ ಹಾಕ್ಲಾ? ನೋಡು, ಕೊಡೋದಾದ್ರೆ ಅರ್ಧ ಕೊಡು, ಇಲ್ಲ ಅಂತಾನು ನಾನು ಬೇರೆ ಎಲ್ಲಾರು ತಗೋತೀನಿ. ಹೋಗಿಲ್ ಬಿಡ್ದತ್ತಣ, ಎಲ್ಲ ಕಡೆ ಸೊಪ್ಪು ಇಷ್ಟು ದೊಡ್ಡ ಕಟ್ಟೆ ಇರೋದು. ತಗೊಂಡ್ಬಿಡು. ಆಗೋಲ್ಲ ಅಂದ್ರೆ ಆಗೋಲ್ಲ. ಅಲ್ಲ ಕಣೋ, ಈ ಊರು ಬಿಸಿಲಲ್ಲಿ ತಗೊಂಡು ಹೋದ ಅರ್ಧ ಗಂಟೆಗೆ ಒಣಗಿ ಹೋಗಿರುತ್ತೆ. ನಾ ಇದನ್ನ ತಗೊಂಡೋಗಿ ಏನು ಸೊಪ್ಪಿನ ಸ್ನಾನ ಮಾಡ್ಲಾ? ಇಲ್ಲಿ ಬೇಡ, ಬೇರೆ ಕಡೆ ತಗೊಳ್ಳೋಣ ಬಾ. ಚಿಕ್ಕಮ್ಮವ, ಇವತ್ತು ನಾನು ಊಟ ತಂದಿದ್ದೀನಿ. ನಾನು ಊಟ ಮಾಡಿಸಿದ್ರೆ ತಿಂತೀರಾ ಅಲ್ವಾ? ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅನಿಸ್ತು, ಅದಕ್ಕೆ ನಾನೇ ಬಂದೆ. ಈ ಮನೇಲಿ ಮಾವ ಎಲ್ಲರಿಗಿಂತ ಹೆಚ್ಚು ನಿಮ್ಮನ್ನು ಹಚ್ಕೊಂಡಿದ್ದಾರೆ. ಅದಕ್ಕೆ ಮಾವನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ರೇ ಸರಿ ಅನಿಸ್ತು. ಇತ್ತೀಚೆಗೆ ಮಾವ ಎಷ್ಟು ಖುಷಿಯಾಗಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿದಿರ ಚಿಕ್ಕ ಮಾವ? ಎಂಗೇಜ್ಮೆಂಟ್ ಅಲ್ಲಿ ಹಾಕಿದ್ ನೋಡಿ ಅವ್ರು ಕುಗ್ಗೆ ಹೋಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಅದ್ರ ಬಗ್ಗೆ ಜಾಸ್ತಿ ದಿನ ಯೋಚನೆ ಮಾಡಲಿಲ್ಲ. ಬೇಗ ಮೊದ್ಲಿನ ತರ ಆಗ್ಬಿಟ್ರು.
ನಾನು ಈ ಮನೆಗೆ ಬಂದಾಗ ಗಮನಿಸಿದ ಮಾವ ಹೀಗಿರ್ಲಿಲ್ಲ. ಅವ್ರ ಮನ್ಸಲ್ಲಿ ಏನೋ ಒಂದು ಕೊರಗಿತ್ತು. ಆದ್ರೆ ಈಗ ಅದು ದೂರ ಆಗ್ತಿದೆ ಅನ್ಸ್ತಿದೆ. ನಿಜ ಅಲ್ವಾ ಚಿಕ್ಕ ಮಾವ? ಇರಿ, ನೀರು ಕೊಡ್ತೇನೆ. ಮಾಧವ್ ಅವರೇ, ಇದು ನೀವು ಆಗಲೇ ಯಾಕೆ ತಗೊಳ್ಳಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಗೇನಾದರೂ ಇಷ್ಟ ಆದರೆ ಬೇರೆ ಯಾರೋ ಏನೋ ಅನ್ಕೋತಾರೆ ಅಂತ ನಮ್ಮ ಖುಷಿನ ತಡೆ ಹಿಡಿಬಾರ್ದು. ನಮಗೇನು ಖುಷಿ ಕೊಡುತ್ತೋ ಅದನ್ನು ನಿರ್ಧಾರ ಮಾಡಬೇಕಾದವರು ನಾವು. ತಗೊಳ್ಳಿ. ಅಂತ ಹೇಳಿ ಇಲ್ಲ ಸುತ್ತಾ ಇದ್ಯಾ? ಕೆಫೆಗೇನೆ ತರಕಾರಿ ಹಣ್ಣು ಎಲ್ಲ ತಗೊಳಕ್ ಬಂದ್ವಿ. ದತ್ತ, ಹೇಗಿದ್ದೀರಾ? ನನ್ನ ಕತೆ ಹಾಗಿರ್ಲಿ, ನೀನೇನ್ ನಡೆಸ್ತಿದೀಯಾ? ಮಾಡೋದೆಲ್ಲ ಮಾಡಿ ಕಳ್ಳನ್ ತರ ಕಳ್ಚ್ಕೊಡಕ್ ನೋಡ್ತೀಯ? ರತಣ, ಏನ್ ಹೇಳ್ತಿದೀಯೋ? ನಿಂಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇರೋ ಶೇಷು. ಈ ಚಪ್ಪಲಿ ಕಳ್ಳ ನಾವ್ ಅನ್ಕೊಂಡ ಹಾಗಿಲ್ಲ. ರೂಮ್ ಬಿಟ್ಟು ಎಲ್ಲಿ ಹೋಗಿಲ್ಲ ತಾನೆ? ಅಮ್ಮವ್ರೆ, ಅದು ಅತ್ತೆ ಅತ್ತೆ, ನಿಮಗೊಂದು ಖುಷಿ ಸುದ್ದಿ ಇದೆ ಅತ್ತೆ. ಇವತ್ತು ಚಿಕ್ಕ ಮಾವ ಏನಾಗ್ಬಾರ್ದಂತಿದ್ನು ಅದೇ ಆಗಿದೆ. ನನಗೆ ಖುಷಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅವ್ರು ಬಂದು ಚೆಕಪ್ ಮಾಡಿ ಚಿಕ್ಕ ಮಾವ ಸರಿ ಹೋಗ್ತಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಯಾರಿಗ್ ಗೊತ್ತು, ಅಭಿ ಮದ್ವೆ ಟೈಮಲ್ಲಿ ಚಿಕ್ಕ ಮಾವ ಪೂರ್ತಿ ಹುಷಾರಾದ್ರೂ ಆಗ್ಬೋದು. ಡಾಕ್ಟರ್ ಕರ್ಸೋದ್ ಬೇಡ ಪೂರ್ಣಿ.
ಅಮ್ಮ ನೀವು ಕೂತ್ಕೊಳ್ಳಿ, ಬನ್ನಿ ನಾನು ಬಡಿಸ್ತೀನಿ. ಬೇಡ ಪುಟ್ಟ, ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನಾನು ಆಮೇಲೆ ಮಾಡ್ತೀನಿ. ಒಂದು ಕೆಲಸ ಮಾಡಿ, ನೀವಿಬ್ರು ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಕ್ಷಮಿಸಿ ಮಾವ. ಪುಟ್ಟ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಬಡಿಸಿರ್ಲಿಲ್ಲ ಅಲ್ವಾ ಮಾವನ್ಗೆ, ಈಗ ನಾನೇ ಬಡಿಸ್ತೀನಿ, ನೀನು ಕೂತ್ಕೊ. ಇಬ್ರು ಕೆಲಸ ಮಾಡ್ತೀರ ತಾನೆ, ಯಾರಾದರೂ ಒಬ್ರು ಕೂತ್ಕೊಳ್ಳಿ. ಸೋಗ್ಲಾಡಿ, ನೀ ಕೂತ್ಕೊ. ಏನ ಊಟ ಟೈಮಿಗೆ ಬರೋದು, ಕೂತ್ಕೊಳ್ಳೋದು, ಬ್ಯಾಟಿಂಗ್ ಆಡೋದು, ಇದನ್ನೇನು ಹಾಸ್ಟೆಲ್ ಅಂತ ಅಂದ್ಕೊಂಡ್ಯಾ? ನೋಡು, ತುಳಸಿ ನನಗೆ ಬಡಿಸ್ತಾಳೆ, ನೀನು ಸೋಗ್ಲಾಡಿಗೆ ಬಡಿಸ. ಇರೋದ್ 4 ಜನ, ಬಡ್ಸಕ್ ಇಬ್ರು ಬೇಕಾ? ಬರೀ ನನಗ್ ಕೆಲಸ ಹೇಳೋದೇ ಆಯ್ತು. ಯಾರಿಗ್ ಬುದ್ಧಿ ಹೇಳ್ಬೇಕೋ ಅವ್ರಿಗೆ ಹೇಳಿ ಫಸ್ಟ್. ಬುದ್ಧಿ ವಿಷಯ ಬುದ್ಧಿ ಇರೋರು ಮಾತಾಡ್ಲಿ, ನೀನು ಮಾತಾಡಬೇಡ. ಊಟದ ಸಮಯದಲ್ಲಿ ನಿಂದೇನು ತಲಹರಟೆ? ಪುಟಿ, ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗ್ ಬಡ್ಸೋದಿರ್ಲಿ, ಮೊದ್ಲು ಹೂವು ಎಲ್ಲಿಟ್ಟಿದ್ಯಾ ಅದನ್ನ ಹೇಳು. ಅಷ್ಟು ದೊಡ್ಡ ಮನುಷ್ಯನಾದರೂ ಒಂದು ಸ್ವಲ್ಪ ಅಹಂಕಾರ ಇಲ್ಲದೆ ನಮಗೆ ಬೇಕಾದಾಗ ನಮ್ಮ ಜೊತೆ ನಿಲ್ತಾನೆ. ಎಲ್ರಿಗೂ ಒಳ್ಳೇದು ಬಯಸೋ ಅವನು ತನ್ನ ಜೊತೆಲಿ ಕೆಲಸ ಮಾಡೋ ತುಳಸಿಗೂ ಒಳ್ಳೇದೇ ಬಯಸ್ತಾನೆ. ಜೊತೆಲಿ ಕೆಲಸ ಮಾಡೋರ್ಗೆ ಹೂ ತಕ್ಕೊಟ್ರೆ ತಪ್ಪೇನಿದೆ? ತಾತ, ನೀವ ಈ ಮಾತು ಹೇಳ್ತಿರೋದು? ಹಾಗಿದ್ರೆ ಅಮ್ಮ ಮಾಡಿ ತಪ್ಪಲ್ವಾ? ತಪ್ಪು ಅನ್ನೋದೇನಾದ್ರೂ ಇದ್ರೆ, ಕೊಳೆ ಅಂತ ಅನ್ನೋದೇನಾದ್ರೂ ಇದ್ರೆ, ಅದು ನಿನ್ನ ಮನಸ್ಸಲ್ಲಿ, ನನ್ನ ಸೊಸೆಯಲ್ಲ. ಜೊತೆಗೆ ತುಳಸಿ ಹೂ ಮುಡಿಯೋದಿಲ್ಲ ಅಂತ ಗೊತ್ತಿಲ್ವೇನೋ, ಹಾಗಾಗಿ ಸ್ನೇಹದಿಂದ ತಕ್ಕೊಟ್ಟಿರ್ತಾನೆ. ಸ್ನೇಹ? ಒಬ್ಬ ಶತಮೂರ್ಖ ತನ್ನ ಮನೆ ಕಿಟಕಿ ಗಾಜನ್ನ ಕ್ಲೀನ್ ಮಾಡದೆ ಪಕ್ಕದ ಮನೆಯವರು ಒಳಗೆ ಹಾಕಿರೋ ಬಟ್ಟೆಗಳನ್ನೆಲ್ಲ ಕೊಳೆಯಾಗಿದೆ ಅಂತನ್ನಂತೆ. ನೀನು ಹಾಗೆ ಆಗಿರೋದು. ನೋಡು, ಮೊದಲು ನಿನ್ನ ಮನಸ್ಸಿನ ಗಾಜನ್ನ ಕ್ಲೀನ್ ಮಾಡ್ಕೋ, ಆಗ ಇಡೀ ಜಗತ್ತೇ ಶುದ್ಧವಾಗಿ ಕಾಣುತ್ತೆ. ತುಂಬಾ ಬದಲಾಗಿದ್ದೀರಾ ತಾತ. ನಾನು ಬದಲಾಗಿದ್ದೀನೋ ಬಿಟ್ಟಿದ್ದೀನೋ, ಆದರೆ ನೀನು ಈ ವಿಷಯದಲ್ಲಿ ಬದಲಾಗದೆ ಹೋದರೆ ಪರಿಣಾಮ ನೆಟ್ಟಗಿರೋಲ್ಲ. ಸ್ವಲ್ಪ ದಿವಸ ಆದರೂ ಈ ಮನೆಯಲ್ಲಿ ಇರಬೇಕು ಅನ್ನೋ ಹಾಗಿದ್ರೆ ತುಳಸಿ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ. ಮಾತಾಡಿದ್ರೆ ಹೊತ್ತು ಗೊತ್ತು ನೋಡದೆ ಬ್ಯಾಗ್ ಸಮೇತ ಆಚೆಗೆ ಹಾಕ್ತೀನಿ. ಅವಶ್ಯಕತೆ ಇಲ್ಲ. ಅಯೋಗ್ಯರ ಮಾತನ್ನ ಕೇಳಿಸ್ಕೊಳ್ಳೇಬಾರದು. ಅಕಸ್ಮಾತ್ ಕೇಳಿಸ್ಕೊಂಡ್ರು ಕೂಡ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿನಲ್ಲಿ ಬಿಟ್ಟು ಬಿಡಲಿ ಅಂತಾನೆ ಆ ಭಗವಂತ ನಮಗೆ 2 ಕಿವಿಗಳನ್ನು ಕೊಟ್ಟಿರೋದು. ಆ ಹೂವನ್ನ ದೇವರಿಗೆ ಏರ್ಸು. ನೀನ್ ಖಾಲಿ ಹೊಟ್ಟೆಲ್ ಮಲ್ಕೊಂಡ್ರೆ ನನಗ್ ನಿದ್ದೆ ಬರುತ್ತಾ ಹೇಳು? ಆಹಾ, ಏನ್ ನಾಟಕ ಮಾಡ್ತೀಯಮ್ಮ? ಅಲ್ಲಿ ನನ್ ತಾತ ಬಾಯಿಗೆ ಬಂದಂಗ್ ಬೈತಿರ್ಬೇಕಾದ್ರೆ ನಿನಗೇನು ಅನಿಸ್ಲಿಲ್ಲ, ಆದ್ರೆ ಈಗ ನಾನು ಈ ಹಾಲು ಕೊಡ್ತಿಲ್ಲ ಅಂದ್ರೆ ನಿನಗ್ ನಿದ್ದೆ ಹತ್ತಲ್ವಾ? ಯಾಕೆ ಪುಟ್ಟಿ ಹಾಗಂತೀಯ? ಸಾಕ್ ಸುಮ್ನಿರಮ್ಮ. ಅಕಸ್ಮಾತ್ ನನಗೆ ಒಬ್ಳು ಮಗಳಿದ್ದು ಅವಳಿಗೆ ಯಾರು ಬೈತಿದ್ರೆ ನಾನು ಅವಳ ಪರವಾಗಿ ನಿಂತು ಮಾತಾಡ್ತಿದ್ದೆ.
ಆದ್ರೆ ನೀನು ತಾತ ಅಷ್ಟೆಲ್ಲ ನನಗ್ ಹೇಳಿದ್ರು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲ. ಆಗ್ಲೇ ಗೊತ್ತಾಯ್ತು ನಿನ್ ಪ್ರೀತಿ ಏನು ಅಂತ. ಅದ್ ಹಾಗಲ್ಲ ಪುಟಿ, ತಾತ ದೊಡ್ಡವ್ರಲ್ವಾ, ಅವ್ರಿಗೆ ಎದುರು ಮಾತಾಡಕ್ಕಾಗತ್ತಾ? ಅದು ಅಲ್ದೆ ಅವ್ರಿಗೆ ನಿನ್ ಮೇಲೆ ಸಿಟ್ಟಿದ್ರು ಈ ಮನೇಲಿ ಇರೋದಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದಾರೆ. ಆ ಕೃತಜ್ಞತೆ ಇರ್ಬೇಕಲ್ವಾ? ಹೌದು, ನನಗೆ ಯಾವುದೂ ಇಲ್ಲ. ಈಗ ನಿನ್ ಕಂತೆ ಪುರಾಣ ಬಿಟ್ಟು ಮಲ್ಕೋ. ಇಷ್ಟೊತ್ತು ಕೆಲಸ ಮಾಡ್ತಿದ್ರಾ? ಲ್ಯಾಪ್ಟಾಪ್ ಕಾಣಿಸ್ತಿಲ್ಲ. ಪೂರ್ಣಿ, ನಾನ್ ಪೂರ್ಣಿ ಅಲ್ಲ. ಪೂರ್ಣಿ, ಅಷ್ಟು ಭಯ ಆಗೋಯ್ತು ಗೊತ್ತಾ? ಯಾಕೆ? ಬೇರೆ ಯಾರಿಗೂ ಐ ಲವ್ ಯು ಅನ್ಬಿಟ್ರಿ ಅಂತನಾ? ಮತ್ತೆ ಬೇರೆಯವ್ರಿಗೆ ಹೇಳಕ್ ನಾನ್ ಬಿಟ್ಬಿಡ್ತೀನಾ? ಇಷ್ಟೊತ್ತಲ್ಲಿ ನೀವ್ ಏನ್ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಹಾಗೆ ಬಂದೆ. ನಿಮ್ ಹೆಂಡತಿ ನಿಮ್ ಜೊತೆಲಿಲ್ಲ ಅಂತ ನಿದ್ದೆ ಬರ್ತಿಲ್ವಾ? ಹಾಗೇನಿಲ್ಲಪ್ಪ, ಚೆನ್ನಾಗಿ ಬಂತು ನಿದ್ದೆ. ನೋಡ, ಸೋಫಾ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಿದ್ದೀನಿ. ಹೋ ಹೌದಾ? ಹಾಗಿದ್ರೆ ನಿಮ್ಗೆ ಇನ್ಮೇಲೆ ಇದೇ ಪರ್ಮನೆಂಟ್ ಪ್ಲೇಸ್. ರೂಮಿಗೆ ಬರಬೇಡಿ. ಆಡ್ಕೋ. ಹೌದು, ಆ ದೀಪಿಕಾ ಯಾವಾಗ ವಾಪಸ್ ಹೋಗೋದು? ಸುಮ್ಮನೆ ಇರ್ರಿ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ರಿಯಲಿ ಮಿಸ್ಸಿಂಗ್ ಯು ಪೂರ್ಣಿ. ಮೀಟು. ಇನ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನೆಲ್ಲಿ ಹೊರಟೆ? ನಾನು ನೀರು ಕುಡ್ಕೊಂಡು ಮಲ್ಗೋಗೋ. ನಾನೇನು ಎದ್ದು ಬಂದೆ ಸರಿ, ಆದ್ರೆ ಇಷ್ಟೊತ್ತಲ್ಲಿ ಇವಳನಿಗೆ ಎದ್ದು ಬದಲು ರೂಮಲ್ಲಿ ನಿಜವಾಗ್ಲೂ ನೀರಿಲ್ವಾ? ಬಿಂದಾಸ್ ಆಗಿ ಇಡೀ ಲೋಕ ಸುತ್ತಾ ಇದ್ದವಳಿಗೆ ಈಗ ಒಂದು ಕ್ಷಣ ಈ ರೂಮ್ ಬಿಟ್ಟು ಹೋಗದೆ ಇರೋ ಹಾಗೆ ಮಾಡ್ಬಿಟ್ರಲ್ರಿ. ನಾನು ಆಚೆ ಹೋದ್ರೆ ಎಲ್ಲಿ ಏನ್ ಅನಾಹುತ ಮಾಡ್ತಿರೋ ಅಂತ ಭಯಕ್ಕೆ ನನಗೆ ನಿದ್ದೆನೇ ಬರ್ತಿಲ್ಲ. ಪೂರ್ಣಿ ಕೈ ಒತ್ತಿದ್ರಿ, ಭಾವನ್ನ ಅಣ್ಣ ಅಂತ ಕರೆದ್ರಿ. ಆದ್ರೆ ನಾನಾಗೆ ಏನಾದ್ರೂ ಮಾತಾಡಿದ್ರೆ ಸುಳ್ಳು ಅನ್ನೋ ತರ ಕೂತಿರ್ತೀರಲ್ಲ ರೀ. ನಿಮ್ಗೆ ಗೊತ್ತಾ ನೀವಿಲ್ದಿರೋ ಇಷ್ಟು ವರ್ಷದಲ್ಲಿ ಈ ಮನೆನ ಹೇಗ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ? ಭಾವ, ಅವಿ, ಅಭಿ, ಪೂರ್ಣಿ ಯಾರು ನನ್ನ ಮಾತನ್ನ ಮೀರದೆ ಇರೋ ಹಾಗೆ ಮೇಂಟೈನ್ ಮಾಡಿದ್ದೀನಿ. ನನಗೆ ಈ ಮನೆಯಲ್ಲಿ ಈ ಸ್ಥಾನ ಗೌರವ ಸಿಕ್ಕಿದ್ದೆ ನೀವ್ ಈ ಸ್ಥಿತಿಯಲ್ಲಿರೋದಕ್ಕೆ ಅಂದಮೇಲೆ ನೀವು ಸರಿ ಹೋಗ್ಬಿಟ್ರೆ ನನ್ನ ಕತೆ ಏನ್ರಿ? ನಾನು ಇವತ್ತೇ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಹುಷಾರಾಗ್ತಿರೋದು ನಿಜಾನ ಅಂತ ತಿಳ್ಕೊಳ್ತೀನಿ. ನಿಮ್ಮನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇರಲ್ಲ. ಅದ್ರಲ್ಲಿ ಅವ್ರಿಗೆ ಹಳೆ ನೆನಪುಗಳನ್ನೆಲ್ಲ ಮರುಕಳಿಸುವಾಗ ಮಾಡಿ ಅಂತ ಇತ್ತು. ಚಿಕ್ಕ ಮಾವನ್ಗೆ ನೆನಪುಗಳೆಲ್ಲ ಮರುಕಳಿಸೋ ಹಾಗೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಯಾವ್ದಿದೆ ಹೇಳಿ ಪಾಪಮ್ಮ? ಅದಕ್ಕೆ ಮಾವ, ಚಿಕ್ಕ ಮಾವ ಇರೋ ಹಳೆ ಫೋಟೋಸ್ಗಳೆಲ್ಲ ಇರೋ ಆಲ್ಬಮ್ನ ಹುಡುಕಿ ತಗೊಂಡ್ ಬಂದೆ. ಹೋಗಿ ತೋರಿಸ್ತೀನಿ, ನೋಡೋಣ ಏನ್ ಮಾಡ್ತಾರೆ ಅಂತ. ಆದ್ರೆ ಚಿಕ್ಕಯ್ಯವರು ರೂಮ್ನಲ್ಲಿ ಇಲ್ಲ ಪೂರ್ಣಿ.
ಶಾರ್ವರಿ ಅಮ್ಮವರು ಅಚ್ಚಕಾಯಿ ಅವ್ರನ್ನೆಲ್ಲೋ ಕರ್ಕೊಂಡೋದ್ರು. ಹೋ, ನೆನ್ನೆನೆ ಹೇಳಿದ್ರಲ್ಲ ಪಾಪಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ. ಚಿಕ್ಕ ಮಾವ ಮೂಮೆಂಟ್ ಮಾಡಿದ್ರು ಅಂತ ನಮಗೆ ಇಷ್ಟು ಖುಷಿ ಆಗಿದೆ. ಅಂಥದ್ರಲ್ಲಿ ಇಷ್ಟು ವರ್ಷ ಒಂಟಿಯಾಗಿದ್ದಾರೆ ಅತ್ತೆ, ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೇಡ. ಪಾಪ ಎಷ್ಟೇ ಬೇಸರ ಇದ್ರು ಈ ಮನೇನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ. ಚಿಕ್ಕ ಮಾವ ಒಬ್ರು ಸರಿ ಹೋಗ್ಬಿಟ್ರೆ ಸಾಕು. ಹೋಗ್ಲಿ ಬಿಡಿ ಪಾಪಮ್ಮ, ಚಿಕ್ಕ ಮಾವ ಬಂದ್ಮೇಲೆ ಇದನ್ನೆಲ್ಲ ತೋರಿಸ್ತೀನಿ. ಇದರಲ್ಲಿ ಸುಮಾರು ಫೋಟೋಗಳು ಹಾಳಾಗ್ಬಿಟ್ಟಿದೆ. ಮಾವ ಚಿಕ್ಕ ಮಾವನ ಮಟ್ಟಿಗೆ ಇದು ತುಂಬಾ ಮುಖ್ಯವಾದ ನೆನಪು. ಅದಕ್ಕೆ ನಾನು ಸ್ಟುಡಿಯೋಗೆ ಹೋಗಿ ಇದೆಲ್ಲ ಸರಿ ಮಾಡಕ್ ಬರುತ್ತಾ ಅಂತ ಕೇಳ್ಕೊಂಡು ಬರ್ತೀನಿ. ಮಾವನ್ರ ಮೇಲೆ ಅದು ಎಷ್ಟು ಪ್ರೀತಿ ಪೂರ್ಣಿ ನಿಂಗೆ. ಆಯ್ತು, ಹೋಗ್ಬಿಟ್ ಬಾ, ಹುಷಾರು.